श्रीगुरुभ्यो नमः। हरि ओं। कृष्णाय यादवेन्द्राय ज्ञानमुद्राय योगिनेनाथाय रुक्मिणीशाय नमो विधान्तविधिने बुद्धिर्बलं यशोधैर्यं निर्भयत्वं वरोगता जाड्यं वाक्पटुत्वं च हनुमत्स्मरणाद्वेत। ईश्वर उवाच सनत्कुमार वक्ष्यामि भौमव्रतमनुत्तमं यस्यानुष्ठानमात्रेण ಅವೈಧವ್ಯಂ ಪ್ರಜಾಯತೆ. ರುದ್ರದೇವರು ಸನತ್ಕುಮಾರರನ್ನು ಕುರಿತು ಈ ಮಂಗಳಾಗೌರಿಯ ವ್ರತದ ಮಹತ್ವವನ್ನು ಹೇಳಿಕೊಡ್ತಾರೆ. ಏನು ಅಂತಂದರೆ, ಯಾವ ವ್ರತದ ಆಚರಣೆಯಿಂದ ಹೆಣ್ಣು ಮಕ್ಕಳಿಗೆ ವೈಧವ್ಯ ಎನ್ನುವುದೇ ಬರುವುದಿಲ್ಲವೋ ಅಂತಹ ಮಂಗಳಪ್ರದವಾದಂತಹ ಸೌಮಾಂಗಲ್ಯಪ್ರದವಾದಂತಹ ಮಂಗಳಾಗೌರಿಯ ವ್ರತವನ್ನು ಹೇಳ್ತೇನೆ ಕೇಳು, ಅದರ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತ ರುದ್ರದೇವರು ಸನತ್ಕುಮಾರನ ಕುರಿತು ಹೇಳ್ತಾರೆ. ವಿವಾಹಾನಂತರಂ ಪಂಚ ವರ್ಷಾನಿ ವ್ರತಮಾಚರೇತ್ ನಾಮಾಸ್ಯ ಮಂಗಳಾಗೌರಿ ವ್ರತಂ ಪಾಪ ಪ್ರಣಾಶನಂ. ವಿವಾಹ ಆದ ಮೇಲೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ 5 ವರ್ಷದವರೆಗೆ ಈ ವ್ರತವನ್ನು ಆಚರಣೆ ಮಾಡಬೇಕು. ಈ ವ್ರತದ ಹೆಸರು ಮಂಗಳಾಗೌರಿ ವ್ರತ ಅಂತ ಹೇಳಿ, ಇದು ಸಕಲ ಪಾಪಗಳನ್ನು ಕೂಡ ನಾಶ ಮಾಡುವುದರಲ್ಲಿ ಶಕ್ತವಾಗಿದೆ. ವಿವಾಹಾನಂತರಂ ಚಾದ್ಯೆ ಶ್ರಾವಣೇ ಶುಕ್ಲ ಪಕ್ಷಕ್ಕೆ. ಯಾವಾಗ ಮಾಡಬೇಕು ಅಂತಂದರೆ, ವಿವಾಹ ಆದ ಮೇಲೆ ಬರುವಂತಹ ಮೊದಲ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಮಂಗಳವಾರದಂದು ಈ ವ್ರತವನ್ನು ಪ್ರಾರಂಭ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ, ಪುಷ್ಪ ಮಂಟಪಿಕಾಕಾರ್ಯ ಕದಲಿ ಸ್ತಂಭ ಮಂಡಿತ. ಪುಷ್ಪ ಮಂಟಪವನ್ನು ನಿರ್ಮಾಣ ಮಾಡಿ ಅದರ ಆ ಕಡೆ ಈ ಕಡೆ ಎರಡೂ ಕಡೆಯೂ ಕೂಡ ಬಾಳೆ ಕಂಬಗಳನ್ನು ಕಟ್ಟಿ ವಿಧ ವಿಧವಾದಂತಹ ಹಣ್ಣುಗಳನ್ನು ಜೋತು ಹಾಕಿ ರೇಷ್ಮೆ ವಸ್ತ್ರಗಳನ್ನು ಕಟ್ಟಿ ತತ್ರ ಸಂಸ್ಥಾಪಯೇ ದೇವ್ಯಾಹ ಪ್ರತಿಮಾಂ ಸ್ವರ್ಣ ನಿರ್ಮಿತ. ಬಂಗಾರದಿಂದ ಮಾಡಿದಂತಹ ಗೌರಿ ಪ್ರತಿಮೆಯನ್ನು ಮಧ್ಯದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಕೆಲವರಿಗೆ ಬಂಗಾರದಿಂದ ಮಾಡಲಿಕ್ಕಾಗೋದಿಲ್ಲ ಅಂಥವರಿಗೆ ಅನ್ಯಧಾತು ಮಯೀಂ ವಾಪಿ ಸುಸತ್ಯ ತತ್ರ ಪೂಜೆಯೇತ್. ಯಾವ ಬಂಗಾರದಿಂದ ಮಾಡಲಿಕ್ಕಾಗದಿದ್ರೂ ಕೂಡ ಬೆಳ್ಳಿಯಿಂದ, ತಾಮ್ರದಿಂದ ಅಥವಾ ಬೇರೆ ಯಾವ್ಯಾವ ಧಾತುಗಳಿಂದ ಮಾಡಲಿಕ್ಕಾಗುತ್ತೋ ಅಂಥದ್ದನ್ನು ಮಾಡಿ ದೇವಿಯ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. 16 ಉಪಚಾರೈ ಷೋಡಶಭಿ ಮಂಗಳ ಗೌರಿ ಸಂಜ್ಞಿಕಾಂ. ಆ ಮಂಗಳಾಗೌರಿಯನ್ನು 16 ಉಪಚಾರಗಳಿಂದ ಪೂಜೆಯನ್ನು ಮಾಡಬೇಕು. ಮತ್ತು ದುರ್ವಾದಲೈ ಷೋಡಶಭಿ 16 ದುರ್ವಾದಳಗಳಿಂದ ಪೂಜೆಯನ್ನು ಮಾಡಬೇಕು. 16 ಉತ್ತರಾಣಿ ದಳದಿಂದ ಪೂಜೆಯನ್ನು ಮಾಡಬೇಕು. 16 ಅಕ್ಕಿಕಾಳು, 16 ಕಡಲೆಬೇಳೆ ಮತ್ತು 16 ಬತ್ತಿ. 16 ಬತ್ತಿಯನ್ನು ಹಾಕಿ ಒಂದೇ ದೀಪವನ್ನು ಕೂಡ ಹಚ್ಚಬಹುದು, ಅಥವಾ 16 ದೀಪಗಳನ್ನು ಕೂಡ ಹಚ್ಚಿ ಪೂಜೆಯನ್ನು ಮಾಡಬಹುದು. ಪೂಜೆಯನ್ನು ಮಾಡಿ ಕೊನೆಗೆ ನೈವೇದ್ಯವನ್ನು ಮಾಡಬೇಕಂತಂದೆ. ಏನಂತಂದ್ರೆ, ದದ್ಯೋದನಂಚ ನೈವೇದ್ಯಂ ತತ್ರ ಭಕ್ತಿಯ ಪ್ರಕಲ್ಪಯೇತ್. ಮೊಸರನ್ನವನ್ನು ತಾಯಿಗೆ ನೈವೇದ್ಯವನ್ನು ಮಾಡಬೇಕು. ಸಮೀಪಂ ಸ್ಥಾಪಯೇ ದೇವ್ಯಾಹ ದೃಶತಂ ಚೋಪಲಂ ತಥಾ. ಆ ದೇವಿಯ ಹತ್ತಿರ ಕಲ್ಲು ಮಣ್ಣುಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಏವಂ ಕೃತ್ವಾತು ಪಂಚಾಬ್ದಂ ತಥಾ ಉದ್ಯಾಪನಂ ಚರೇತ್. ಹೀಗೆ ಪೂಜೆಯನ್ನು 5 ವರ್ಷಗಳವರೆಗೆ ಭಕ್ತಿಯಿಂದ ಮಾಡಬೇಕು. 5ನೇ ವರ್ಷ ತನ್ನ ತಾಯಿಗೆ ವಾಯನದಾನವನ್ನು ಕೊಡಬೇಕು. ವಾಯನದಾನವನ್ನು ಕೊಡುವಂತಹ ಕ್ರಮ ಹೇಗೆ ಅಂತ ಸನತ್ಕುಮಾರರು ಕೇಳಿದರೆ ಅದಕ್ಕೆ ಹೇಳ್ತಾರೆ ರುದ್ರದೇವರು, ಪ್ರತಿಮಾ ಮಂಗಳಗೌರ್ಯಾ ಸುವರ್ಣ ಪರನಿರ್ಮಿತಾಂ ತದರ್ಧೇನ ಶಕ್ತಿಯ ವಾಪ್ಯತ ಕಾರಯೇತ್. ಆ ಬಂಗಾರದ ಪ್ರತಿಮೆಯನ್ನು ತನ್ನ ತಾಯಿಗೆ ಕೊಡಬೇಕಂತೆ. ಕೊಡಬೇಕಾದರೆ ಏನೇನು ಮಾಡಬೇಕಂತಂದರೆ, ಗುಳಗಂಚಿ ಅಂತ ಇದೆ. ಆ 310 ಗುಳಗಂಚಿ ಕಾಯಿಯ ತೂಕ ಎಷ್ಟಿರುತ್ತೋ ಅಷ್ಟು ತೂಕದ ಒಂದು ಪಾತ್ರೆಯನ್ನು ಮಾಡಬೇಕು. ಅಷ್ಟು ಆಗದೇ ಇದ್ರೂ ಕೂಡ 160, 80 ಹೀಗೆ ತನ್ನ ಶಕ್ತಿಗೆ ಅನುಗುಣವಾಗಿ ಆ ಪಾತ್ರೆಯನ್ನು ನಿರ್ಮಾಣವನ್ನು ಮಾಡಿ, ಅಷ್ಟು ತೂಕದ ಪಾತ್ರೆಯನ್ನು ನಿರ್ಮಾಣ ಮಾಡಿ ಆ ಪಾತ್ರೆಯಲ್ಲಿ ಅಕ್ಕಿಗಳನ್ನು ಹಾಕಿ ತಂಡುಲೈ ಪೂರಿತೆ ಭಾಂಡೆ ಶಕ್ತಿಯ ಸ್ವರ್ಣಾದಿ ನಿರ್ಮಿತೆ. ಅಂದ್ರೇನು, ಬಂಗಾರವೋ ಅಥವಾ ಬೆಳ್ಳಿಯಿಂದ ಮಾಡಿದಂತಹ ಆ ಪಾತ್ರೆಯಲ್ಲಿ ಅಕ್ಕಿ ಕಾಳುಗಳನ್ನು ತುಂಬಬೇಕು. ತುಂಬಿ ಸಂಸ್ಥಾಪೇತ್ ಪರಾಧನಂ ರಮಣೀಯಾಂಚ ಕಂಚುಕಿ. ಉತ್ತಮವಾದ ವಸ್ತ್ರವನ್ನು ಇಟ್ಟು ಅದರ ಮೇಲೆ ಕುಬ್ಬಸವನ್ನು ಇಟ್ಟು ಅದರ ಮೇಲೆ ತದೋಪರಿ ದೇವ್ಯಾಸ್ತು ಪ್ರತಿಮಾಂ ಸ್ಥಾಪಯೇತ್. ಆ ಗೌರಿಯ ಪ್ರತಿಮೆಯನ್ನು ಇಟ್ಟು ತಾಯಿಗೆ ದಾನವನ್ನಾಗಿ ಕೊಡಬೇಕು. ರೋಪ್ಯ ನಿರ್ಮಿತ ಮಾತ್ರೇ ಏವಂ ದದ್ಯಾಸ್ತು
ಹೀಗೆ ವಾಯನದಾನವನ್ನು ಕೊಟ್ಟು ಮತ್ತು 16 ಸುವಾಸಿನಿ ಸ್ತ್ರೀಯರನ್ನು ಕರೆದು ಅವರಿಗೂ ಕೂಡ ಊಟಕ್ಕೆ ಹಾಕಬೇಕು. ಈ ರೀತಿಯಾಗಿ ಯಾರು ಮಾಡ್ತಾರೋ ಏವಂ ಕೃತೆ ವ್ರತೆ ವಿಪ್ರ ಸೌಭಾಗ್ಯಂ ಸತ್ವಜನ್ಮಸು, ಅವರಿಗೆ 7 ಜನ್ಮದವರೆಗೆ ಸೌಭಾಗ್ಯವಂತರಾಗಿ ಪುತ್ರ ಪೌತ್ರಾದಿಭಿಶ್ಚೈವ ರಮತೆ ಸಂಪದಾಯತ, ಮಕ್ಕಳು ಮರಿಮಕ್ಕಳಿಂದ ಕೂಡಿದಂತಹ ಸಕಲ ಸಂಪತ್ತನ್ನ ಈ ಜನ್ಮದಲ್ಲಿ ಜನ್ಮಾಂತರಗಳಲ್ಲಿ 7 ಜನ್ಮದವರೆಗೆ ಅವರೆಲ್ಲ ಸಂಪತ್ತುಗಳನ್ನು ಕೂಡ ಅನುಭವಿಸ್ತಾರೆ. ಇದೇ ಅದರ ಫಲ ಅಂತ ಹೇಳಿ ಸನತ್ ಕುಮಾರರಿಗೆ ರುದ್ರದೇವರು ಹೇಳ್ತಾರೆ. ಹೇಳಿದುಕೊಳ್ಳೇನೆ ಸನತ್ ಕುಮಾರರಿಗೆ ಕುತೂಹಲದಿಂದ ಕೇಳ್ತಾರೆ, ಕೇನೇದಂ ವ್ರತಮಾಚರಣಂ ಕಸ್ಯ ಜಾತಂ ಫಲಂ ಪುರ ಯಥಾ ಸ್ಯಾತ್ ಪ್ರತ್ಯಯ ಸಂಭೋ ಕೃಪಾಂ ಕೃತ್ವಾ ತದಾ ವದ. ಈ ವ್ರತವನ್ನು ಯಾರು ಮೊಟ್ಟ ಮೊದಲಿಗೆ ಭೂಲೋಕದಲ್ಲಿ ಆಚರಣೆ ಮಾಡಿದ್ರು, ಯಾರಿಂದ ಇದು ಪ್ರಸಿದ್ಧಿಗೆ ಬಂತು, ಇದರ ಕ್ರಮವನ್ನ ಹೇಳು ನನಗೆ ಅಂತ ರುದ್ರದೇವರನ್ನು ಕುರಿತು ಸನತ್ ಕುಮಾರರು ಕೇಳಿದರೆ ರುದ್ರದೇವರು ಹೇಳ್ತಾರೆ, ಕುರುದೇಶೆ ಪುರಾ ರಾಜ ಶ್ರುತಕೀರ್ತಿ ಯತಶ್ರುತಃ. ಕುರುದೇಶದಲ್ಲಿ ಮೊದಲಿಗೆ ಒಬ್ಬ ಶ್ರುತಕೀರ್ತಿ ಎನ್ನುವ ರಾಜ ಇದ್ದ. ಆ ರಾಜನಿಗೆ ಎಲ್ಲ ವಿಧವಾದಂತಹ ಸಂಪತ್ತುಗಳು ಇತ್ತು ಮತ್ತು ಚತುಷ್ಷಷ್ಟಿ ಕಲಾವಿಜ್ಞೋ ಧನುರ್ವಿದ್ಯಾ ವಿಶಾರದ, 64 ಕಲೆಗಳಿಂದಲೂ ಕೂಡ ಪ್ರವೀಣನಾಗಿದ್ದ, ಉತ್ತಮವಾದಂತಹ ಧನುರ್ವಿದ್ಯೆಯಲ್ಲಿ ಪಾರಂಗತನಾಗಿದ್ದ. ಆದರೆ ಅವನಿಗೆ ಒಂದೇ ಒಂದು ಕೊರತೆ ಇತ್ತು, ಪುತ್ರ ಧನ್ಯಾಚುಭಂ ಸರ್ವಂ ತಸ್ಯ ರಾಜ್ಞೆ ಬಭೂವಃ. ಪುತ್ರ ಸಂತಾನವನ್ನು ಬಿಟ್ಟು ಬೇರೆ ಎಲ್ಲ ಸಂತಾನವೂ ಕೂಡ ಅವನಿಗೆ ಇತ್ತು. ಆದರೆ ಪುತ್ರ ಸಂತಾನಕ್ಕಾಗಿ ಅವನೇನ್ ಮಾಡಿದ ಅಂತಂದ್ರೆ, ದೇವಿಯ ಆರಾಧನಂ ಚಕ್ರೆ ಜಪಧ್ಯಾನ ಪುರಸ್ಸರಂ, ದೇವಿಯ ಗೌರಿಯ ಆರಾಧನೆಯನ್ನ ಭಕ್ತಿಯಿಂದ ಜಪದಿಂದ ಧ್ಯಾನದಿಂದ ಆರಾಧನೆಯನ್ನು ಮಾಡ್ತಾನೆ. ಆ ಆರಾಧನೆಯಿಂದ ಪ್ರಸನ್ನಲಾದಂತಹ ಕ್ರೋರೇನ ವಚಸಾತಸ್ಯ ದೇವಿ ತುಷ್ಟಾ ಬಭೂವಃ, ಅಂತಹ ಕ್ರೂರವಾದಂತಹ ತಪಸ್ಸಿಗೆ ಪ್ರಸನ್ನಲಾದಂತಹ ಆ ದೇವಿ ಅವನ ಮುಂದೆ ಬಂದು ಏನು ವರ ಬೇಕು ಅಂತ ಕೇಳು ಅಂತ ಕೇಳ್ತಾಳೆ. ಉವಾಚ ವಚನಂ ತಸ್ಸೇ ವರಂ ವರಯ ಸುವ್ರತ. ಕೇಳಿದಾಗ ಶ್ರುತಕೀರ್ತಿ ಹೇಳ್ತಾನೆ, ಇದಿ ದೇವಿ ಪ್ರಸನ್ನಾಸಿ ಪುತ್ರಂ ದೇಹಿ ಮೇ ಸೋಪನಂ. ನನಗೆ ನಿನ್ನ ಅನುಗ್ರಹದಿಂದ ಎಲ್ಲಾ ಸಂಪತ್ತುಗಳು ಕೂಡ ದೊರಕಿದೆ ದೇವಿ, ಆದರೆ ಪುತ್ರ ಸಂತಾನವನ್ನು ನನಗೆ ಕೊಟ್ಟು ಕರುಣಿಸಬೇಕು ಅಂತ ಕೇಳಿದಾಗ, ದುರ್ಲಭಂ ಯಾಚಿತಂ ರಾಜನ್ ದಾಸ್ಯೇ ತುಭ್ಯಂ ಕೃಪಾವಶಾತ್. ನಿನ್ನ ಮೇಲೆ ಕೃಪೆಯಿಂದ ನಾನು ಕೊಡ್ತೇನೆ, ಆದರೆ ನಿನಗೆ ಇದು ದುರ್ಲಭವಾಗಿದೆ, ಆದರೆ ನಾನು ನಿನ್ನ ಮೇಲಿರುವಂತಹ ಕೃಪೆಯಿಂದ ನಿನಗೆ ಕೊಡ್ತೇನೆ. ಆದರೆ ಒಂದೇ ಒಂದು ಕರಾರು, ಏನು ಅಂತಂದ್ರೆ, ಪರಂ ಋಣಸ್ವ ರಾಜೇಂದ್ರ ಪುತ್ರಶ್ಚೇತ್ ಗುಣವತ್ತರಃ ಈಪ್ಸಿತಶ್ಚೇತ್ ಷೋಡಶಾಬ್ದಂ ಜೀವಿಷ್ಯತಿ ನ ಚಾಧಿಕಂ ರೂಪವಿದ್ಯಾ ವಿಹೀನಶ್ಚೇತ್ ಚಿರಂಜೀವತಿ ಭವಿಷ್ಯತಿ. ಅಂದರೆ 16 ವರ್ಷಗಳಿಂದ ಕೂಡಿದಂತಹ ರೂಪ ಯೌವನಗಳಿಂದ ತುಂಬಿದಂತಹ ಸಕಲ ವಿದ್ಯೆಗಳಲ್ಲೂ ಪಾರಂಗತನಾದಂತಹ ಅದ್ಭುತನಾದಂತಹ ಮಗ ಬೇಕು, ಅಥವಾ ಚಿರಂಜೀವಿಯಾದಂತಹ ರೂಪ ಯೌವನ ಅವಿದ್ಯೆಯಿಂದ ಕೂಡಿದಂತಹ ಯಾವ ರೂಪವೂ ಇಲ್ಲ ಕುರೂಪಿಯಾದಂತಹ ವಿದ್ಯೆಯಿಂದ ಇಲ್ಲದೇ ಇದ್ದಂತಹ ಅವಿದ್ಯೆಯಿಂದ ಕೂಡಿದಂತಹ ಚಿರಂಜೀವಿಯಾದಂತಹ ಮಗ ಬೇಕು ಅಂತ ಕೇಳಿದಾಗ ಅವನಿಗೆ ಕಷ್ಟವಾಗತ್ತೆ. ಅಲ್ಪಾಯುಷ್ಯಾದಂತಹ ಮಗ ಬೇಕೋ ಅಥವಾ ಚಿರಂಜೀವಿಯಾದಂತಹ ಮಗ ಬೇಕೋ ಅಂತ ದುಃಖಿತನಾದಾಗ ತನ್ನ ಹೆಂಡತಿ ಹತ್ರ ಹೋಗಿ, ಭಾರ್ಯೆಯ ಸಹ ಸಂಮಂತ್ರಿಯ ಹೆಂಡತಿ ಹತ್ರ ಕೇಳಿದ ಕೂಡಲೇ ಹೆಂಡತಿ ಹೇಳ್ತಾಳೆ, ಆಚೆ ಗುಣಭೂಷಿತಾಂ, ಗುಣಸಂಪನ್ನನಾದಂತಹ 16 ವರ್ಷದಿಂದ ಕೂಡಿದಂತಹ ಅಲ್ಪಾಯುಷ್ಯಾದಂತಹ ಮಗನನ್ನೇ ನನಗೆ ಕೊಡಲಿ ಕರುಣಿಸಲಿ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ, ಆಮ್ರವೃಕ್ಷೋ ಮಮದ್ವಾರೆ ವರ್ತತೆ ನೃಪನಂದನ. ನನ್ನ ಮಂದಿರದ ಎದುರುಗಡೆ ಇರುವಂತಹ ಆಮ್ರದ ಅರ್ಥಾತ್ ಮಾವಿನ ಮರದಲ್ಲಿರುವಂತಹ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೋಗಿ ನನ್ನ ಹೆಂಡತಿಗೆ ಕೊಡು, ಅವಳು ತಿಂದ ಕೂಡಲೇನೆ ಗರ್ಭವತಿ ಆಗ್ತಾಳೆ ಅಂತ ತಾಯಿ ವರವನ್ನು ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ತಸ್ಯೈಕಂ ಫಲಮಾದಾಯ ಪತ್ನಿ ದೇಹಿ ಮಮಾಜ್ಞೆಯ. ಅವನು ಕೂಡ ಹಾಗೇನೆ ಮಾಡ್ತಾನೆ. ಆ ಹಣ್ಣನ್ನು ತೆಗೆದುಕೊಂಡು ಕೊಟ್ಟ ಕೂಡಲೇನೆ ಅವಳು ಕೂಡ ಗರ್ಭವತಿ ಆಗ್ತಾಳೆ. ಗರ್ಭವತಿ ಆದ ಮೇಲೆ ಪುತ್ರರತ್ನನನ್ನ ಹಡಿತಾಳೆ. ದಶಮೇ ಮಾಸಿ ಸುಷುಮೆ ಪುತ್ರಂ ದೇವಸುತೋಪಮಂ. ಆ ದೇವತಾ ಸ್ತ್ರೀಯರಿಗೆ ಹುಟ್ಟುವಂತಹ ಮಕ್ಕಳು ಹೇಗಿರ್ತಾರೋ ಹಾಗೆ ಗುಣಸಂಪನ್ನನಾದಂತಹ ಮಗನ ಹುಟ್ಟುತ್ತಾನೆ. ಅವನಿಗೆ ಜಾತಕರ್ಮಾದಿಗಳನ್ನು ಮಾಡ್ತಾನೆ. ಜಾತಕರ್ಮಾದಿಕಂ ಚಕ್ರೆ ಹರ್ಷ ಶೋಕ ಸಮನ್ವಿತ. ಜಾತಕರ್ಮ ಮುಂತಾದಗಳನ್ನು ಮಾಡ್ತಾನೆ. ಒಂದು ಕಡೆ ಹರ್ಷ ಸಂತೋಷ ಮಗ ಹುಟ್ಟಿದ್ದಾನೆ ಅಂತ, ಇನ್ನೊಂದು ಕಡೆ ಶೋಕ ದುಃಖ 16 ವರ್ಷ ಇದೆಯಲ್ಲ ಅಲ್ಪಾಯುಷಿಯಾಗಿ ಸತ್ತೋಗ್ತಾನಲ್ಲ ಅಂತ ಹೇಳಿ ದುಃಖ, ಹರ್ಷ ಶೋಕ ಸಮನ್ವಿತ. ಆದರೂ ಕೂಡ ಅವನಿಗೆ ರುದ್ರದೇವರನ್ನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಚಿರಾಯುರುತಿ ನಾಮಾಸ್ಯ ಪಿತಾಚಕ್ರೆ ಶಿವಂ ಭಜನ್, ಆ ರುದ್ರದೇವರನ್ನ ಭಜನೆ ಮಾಡ್ತಾ ಚಿರಾಯುಹು ಅಂತ ಹೇಳಿ ಅವನಿಗೆ ಚಿರಾಯು ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಪ್ರಾಪ್ತೇಚು ಷೋಡಶೇ ವರ್ಷೆ ಚಿಂತಯಾಮಾಸ ಸಭಾರ್ಯಕಃ. 16 ವರ್ಷ ತುಂಬಿದ ಮೇಲೆ ಆ ಹುಡುಗನಿಗೆ
16 ವರ್ಷ ತುಂಬುತ್ತಾ ಇದೆ. ಇವಾಗ ನಮ್ಮ ಕಣ್ಣು ಮುಂದೆ ನಮ್ಮ ಮಗ ಇದ್ದರೆ ಅವನು ಹೇಗಾದರೂ ಕೂಡ ಸತ್ತು ಹೋಗ್ತಾನೆ. ನಮ್ಮ ಕಣ್ಣು ಮುಂದೆ ಅವನು ಸಾಯೋದು ಬೇಡ, ಅವನನ್ನು ಯಾತ್ರೆಗೆ ಕರೆಸಿಬಿಡೋಣ. ಯಾತ್ರೆಗೆ ಕಳಿಸಿಬಿಟ್ರೆ ಅಲ್ಲಿ ಎಲ್ಲಾದರೂ ಒಂದು ಕಡೆ ಅವನು ಸಾಯ್ತಾನೆ. ನಮ್ಮ ಕಣ್ಣು ಮುಂದೆ ಅಂತೂ ಅವನು ಸಾಯೋದು ಬೇಡ ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಕೂಡ ನಿರ್ಣಯ ಮಾಡಿಕೊಂಡು ತನ್ನ ಹೆಂಡತಿಯ ತಮ್ಮನನ್ನು ಕರೆಸಿ ರಾಣಿ ಹೇಳ್ತಾಳೆ, ಮೃತ್ಯುಂಜಯ ಪ್ರಾರ್ಥಿತೋಸ್ತಿ ಪುತ್ರಾರ್ಥಂತು ಮಯಾಪುರ. ನಾನು ಹಿಂದೆ ಮಗನಾಗಬೇಕು ಅಂತ ಹೇಳಿ ಆ ಕಾಶಿಯಲ್ಲಿರುವಂತಹ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿಕೊಂಡೆ. ಇವಾಗ 16 ವರ್ಷಗಳಾಗ್ತಾ ಇದೆ ಅವನಿಗೆ. ನೀನು ಇವರನ್ನು ಕರೆದುಕೊಂಡು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಹೇಳಿದಾಗ ಅವನು ಕೂಡ ಹಾಗೆ ಆಗಲಿ ಅಂಥೇಳಿ ತನ್ನ ಹೆಂಡತಿಯ ಜೊತೆಗೆ ಈ ಯಾವ ಸೋದರ ಅಳೆಯನನ್ನು ಕರೆದುಕೊಂಡು ಹೋಗುತ್ತಾನೆ. ಹಾಗೆ ಯಾತ್ರೆಗೆ ಹೋಗ್ತಾ ಇರಬೇಕಾದರೆ ದಿನಾನಿ ಕಶ್ಚಿತ್ ಗಚ್ಚಾನ್ನ ಆನಂದ ನಗರಂ ಯಯೋ. ಒಂದು ದಿನ ಎಲ್ಲ ದಿನಗಳ ಕಳಿತಾ ಎಲ್ಲ ಊರುಗಳನ್ನು ದಾಟ್ಕೋತ ಹೋಗ್ತಾ ಇರಬೇಕಾದ್ರೆ ಆನಂದ ನಗರ ಅಂಥೇಳಿ ಒಂದು ನಗರ. ಆ ನಗರದ ರಾಜ ವೀರಸೇನ ಎನ್ನುವ ರಾಜ, ಸಕಲ ಸಂಪತ್ತುಗಳಿಂದ ಕೂಡಿದಂತಹ ನಗರ ಅದು. ಅಲ್ಲಿ ಒಂದು ಉದ್ಯಾನವನ. ಆ ಉದ್ಯಾನವನದಲ್ಲಿ ರಾಜನ ಮಗಳಾದಂತಹ ತತ್ಕನ್ಯಾ ಮಂಗಳಾಗೌರಿ ಸರ್ವಲಕ್ಷಣ ಸಂಯುತ, ಮಂಗಳಾಗೌರಿ ಎನ್ನುವ ಹೆಸರಿನಿಂದ ಕೂಡಿದಂತಹ ಆ ಯುವರಾಣಿ ಅಲ್ಲಿ ಆಟ ಆಡ್ತಾ ಇರ್ತಾಳೆ. ಅದೇ ಉದ್ಯಾನವನದಲ್ಲೇನೆ ಇವರು ಕೂಡ ವಿಶ್ರಾಂತಿಂ ಪ್ರಾಪತುಸ್ತತ್ರ ತಾಸಾಂ ದರ್ಶನ ಲಾಲಸೌ. ಅಲ್ಲಿ ವಿಶ್ರಾಂತಿಗಾಗಿ ಅದೇ ಉಪವನದಲ್ಲಿ ಇವರೆಲ್ಲರೂ ಕೂಡ ಮಲ್ಕೊಂಡಿರ್ತಾರೆ. ಕ್ರೀಡಂತೀನಾಂ ವಿನೋದೇನ ಕುಪಿತಾ ತತ್ರ ಕಾಚನ. ಈ ಯುವರಾಣಿಯ ಜೊತೆಗೆ ಮಂಗಳಾಗೌರಿಯ ಜೊತೆಗೆ ಆಟ ಆಡ್ತಾ ಆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇರಬೇಕಾದರೆ ಮಧ್ಯದಲ್ಲಿ ಒಬ್ಬಳಿಗೆ ಕೋಪಗೊಂಡು ಆ ಯುವರಾಣಿಯನ್ನು ಬೈದು ಬಿಡ್ತಾಳೆ. ಉವಾಚ ರಾಜತನಯಾಂ ಸಾರಂಡೇತ್ಯಪಿ ದುರ್ವಚಃ. ರಂಡೆ ಅಂಥೇಳಿ ಅವಳನ್ನು ಬೈದು ಬಿಡ್ತಾಳೆ. ಶ್ರುತ್ವಾ ತದಶುಭಂ ವಾಕ್ಯಂ ಉವಾಚ ನೃಪನಂದಿನಿ. ಅಶುಭವಾದಂತಹ ಆ ವಾಕ್ಯವನ್ನು ಕೇಳಿ ತನ್ನ ಗೆಳತಿಗೆ ಇವಳು ಹೇಳ್ತಾಳಂತೆ, ಅಯೋಗ್ಯಂ ಭಾಸತೆ ತ್ವಂ ಕಿಂ ಮತ್ಕುಲೇ ನೈವ ತದ್ವಿತ್. ಗೆಳತಿಯೇ, ನನ್ನ ಕುಲದಲ್ಲಿ ಅಂಥವರು ಯಾರೂ ಕೂಡ ಇಲ್ಲ. ಪ್ರಸಾದಾನ್ ಮಂಗಳಾಗೌರ್ಯಾಸ್ ತದ್ವ್ರತಸ್ಯ ಪ್ರಭಾವತಃ. ನಮ್ಮ ಕುಲದಲ್ಲಿ ಬಂದವರೆಲ್ಲರೂ ಕೂಡ ಮಂಗಳಾಗೌರಿಯ ಪ್ರಸಾದದಿಂದ, ಅವಳ ಅನುಗ್ರಹದಿಂದ ಯಾರೂ ಕೂಡ ಆ ರೀತಿ ಆಗಿಲ್ಲ. ನೀನು ಆ ರೀತಿಯಾಗಿ ಹೇಳಬಾರದು ಅಂಥೇಳಿ ಅವಳನ್ನು ಬೈದಾಗ ಎಲ್ಲರೂ ಕೂಡ ಅದನ್ನು ಕೇಳಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಇದರ ಮಧ್ಯದಲ್ಲಿ ಒಂದು ಮಾತನ್ನು ಮಂಗಳಾಗೌರಿ ಹೇಳ್ತಾಳೆ ಬೈಬೇಕಾದರೆ, ಮತ್ಕರ ದಕ್ಷತಾ ಯಸ್ಯ ಪ್ರಪತಿಷ್ಯಂತಿ ಮೂರ್ಧನಿ ವಿವಾಹೇ ಚ ಚಿರಾಯು ಸ್ಯಾತ್ ಅಲ್ಪಾಯುರಪಿ ಚೇತ್ಸಕಿ. ನಮ್ಮ ಕೈಯಲ್ಲಿ ಇದ್ದಂತಹ ಮಂತ್ರಾಕ್ಷತೆಯನ್ನು ತೆಗೆದು ಯಾರ ಮೇಲೆ ಹಾಕಿದರೆ ಅವರು ಅಲ್ಪಾಯುಷಿಯಾದರೂ ಕೂಡ ಚಿರಾಯುರಾಗ್ತಾರೆ. ಅಂತಹದ್ದು ಆ ಮಂಗಳಾಗೌರಿ ದೇವಿಯ ಅನುಗ್ರಹದಿಂದ ನಾವು ಪಡೆದಿದ್ದೇವೆ. ಆದ್ದರಿಂದ ಇಂತಹ ಅನುಗ್ರಹ ಪಡೆದಂತಹ ನಮ್ಮನ್ನು ನೀನು ಆ ರೀತಿಯಾಗಿ ಬೈಬಾರದು ಅಂತೇಳಿ ಹೇಳಿದ ಕೂಡಲೇ ತತಸ್ಸಮಸ್ತ ಕನ್ಯಾ ಸ್ವಂ ಸ್ವಂ ವೇಶ್ಮ ಯಯುಸ್ತದ. ಆ ಎಲ್ಲರೂ ಕೂಡ ಕನ್ಯೆಯರು ತಮ್ಮ ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಅದೇ ದಿನವೇ ಈ ಮಂಗಳಾಗೌರಿಗೆ ಮದುವೆಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿರ್ತಾರೆ. ಯಾರು ಅಂತಂದರೆ ಬಾಹ್ಲೇಕ ರಾಜದ ಮಗ ಸುಕೇತು. ರಾಜನ ಹೆಸರು ದೃಢವರ್ಧನ ಎನ್ನುವ ರಾಜ. ಆ ಬಾಹ್ಲೇಕ ದೇಶದ ರಾಜ ದೃಢವರ್ಧನ, ಅವನ ಮಗ ಸುಕೇತು. ಆ ಸುಕೇತು ಆದರೂ ಕೂಡ ಸ ಸುಕೇತು ಅವಿದ್ಯಶ್ಚ ಕುರೂಪೋ ಬದಿರಸ್ತದ. ಸುಕೇತು ಅವಿದ್ಯಾವಂತನಾಗಿದ್ದ, ಕುರೂಪಿಯಾಗಿದ್ದ ಮತ್ತು ಕಿವುಡನಾಗಿದ್ದ. ಇಂತಹ ಗುಣಗಳೇ ಇಲ್ಲದೇ ಇದ್ದಂತಹ ಒಬ್ಬ ವ್ಯಕ್ತಿಗೆ ಆ ಮಂಗಳಾಗೌರಿಯನ್ನು ಮದುವೆ ಮಾಡಬೇಕಂತ ಇಚ್ಛೆ ಮಾಡಿದರು. ಆದರೆ ಆ ಬಂಧು ಬಾಂಧವರಲ್ಲಿ ಕೆಲವರಿಗೆ ಮಂಗಳಾಗೌರಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿಸುವುದು ಇಷ್ಟ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಮೊದಲನೇ ದಿನ ಆ ಸುಕೇತುವಿನ ಜೊತೆಗೆ ಮದುವೆ ಆಗೋಕ್ಕಿಂತ ಮೊದಲಿಗೆ ರೂಪ ಯೌವನದಿಂದ ಕೂಡಿದಂತಹ ಒಬ್ಬನನ್ನು ಕರೆದುಕೊಂಡು ಬಂದು ಇವಳಿಗೆ ಮದುವೆ ಮಾಡಿಸಬೇಕು ಅಂತ ಯೋಚನೆಯನ್ನು ಮಾಡಿ ಆವತ್ತು ಈ ಮಂಗಳಾಗೌರಿಗೆ ಮದುವೆ ಮಾಡಿಸ್ಬೇಕು ಅಂತ ಎಲ್ಲ ಕಡೆ ಹುಡುಕೊಂಡು ಹೋದರೆ ಅದೇ ಉದ್ಯಾನವನದಲ್ಲಿ ಸೋದರಮಾವನ ಜೊತೆಗೆ ಇದ್ದಂತಹ ಈ ಚಿರಾಯಿಯನ್ನು ಕೇಳ್ತಾರೆ. ಸ್ವಾಮಿ, ನಮಗೆ ಒಬ್ಬ ಕಾರ್ಯಸಿದ್ಧಿ ಆಗಬೇಕಾಗಿದೆ. ಆ ಕಾರ್ಯಸಿದ್ಧಿಗೋಸ್ಕರ ಈ ಚಿರಾಯವನ್ನು ನಮ್ಮ ಜೊತೆಗೆ ಕರೆಸಿಕೊಡಬೇಕು ಅಂತ ಕೇಳಿದಾಗ ಎಲ್ಲರೂ ಕೂಡ ಕಾರ್ಯಸಿದ್ಧಿಗಾಗಿ ವಸ್ತ್ರವನ್ನು ಕೇಳುತ್ತಾರೆ. ವಸ್ತ್ರಾಲಂಕಾರ ನಾದೀನಿ ಯಾಚ್ಯಾಂ ಕಾರ್ಯಸ್ಯ ಸಾಧನೆ.
ವಸ್ತ್ರವನ್ನು ಕೇಳ್ತಾರೆ ಅಥವಾ ಆಭರಣವನ್ನು ಕೇಳ್ತಾರೆ. ಯಾರೂ ಕೂಡ ಈ ವ್ಯಕ್ತಿಯನ್ನು ಕೇಳೋದಿಲ್ಲ. ನೀವು ಆದರೆ ನೀವು ಒಳ್ಳೆಯವರಾಗಿದ್ದೀರಿ ಅಂತ ನಾನು ಅನ್ಕೊಂಡು ಇವನನ್ನು ನಿಮ್ಮ ಜೊತೆಗೆ ಕಳಿಸಿಕೊಡ್ತೇನೆ, ನಿಮ್ಮ ಕಾರ್ಯಸಿದ್ಧಿಯಾಗಲಿ ಅಂಥೇಳಿ ಸೋದರ ಮಾವ ಈ ಚಿರಾಯುವನ್ನು ಕಳಿಸಿಕೊಡ್ತಾಳೆ. ಕಳಿಸಿಕೊಟ್ಟ ಮೇಲೆ ವಿವಾಹಂ ಸಾಧಯಾಮಾಸ ಸುನಿರ್ಣೇತ್ವ ತತ್ರ ಚಿರಾಯುಷಂ. ಇಬ್ಬರಿಗೂ ಕೂಡ ಮದುವೆಯನ್ನ ಮಾಡಿಬಿಡ್ತಾರೆ. ಸಪ್ತಪದ್ಯಾದಿಕೆ ಜಾತೆ ರಾತ್ರೋ ಗೌರಿ ಹರಾಂತಿಕೆ. ಸಪ್ತಪದಿ ಮುಂತಾದಂತಹ ಏನೇನು ಕ್ರಮಗಳಿದೆಯೋ ಎಲ್ಲ ಕ್ರಮಗಳನ್ನು ಮುಗಿಸಿ ರಾತ್ರಿಯಲ್ಲಿ ಈ ಗೌರಿಯ ಜೊತೆಗೆ ಅವನನ್ನು ಮಲಗಿಸ್ತಾರೆ. ಮಲಗಿಸಿದ ಮೇಲೆ ಸಹಾಸೋ ಮಂಗಳ ಗೌರಿಯಾ ಸುಪ್ತೋ ಹರ್ಷ ಸಮನ್ವಿತ. ಇಬ್ಬರೂ ಕೂಡ ಸಂತೋಷವಾಗಿ ಮಲ್ಕೊಂಡಿರ್ತಾರೆ. ತದಗ್ನಿ ಷೋಡಶಾಬ್ದಾನಿ ಸಮಾಪ್ತಾನಿ ಚಿರಾಯುಷಃ. ಆವತ್ತಿನ ರಾತ್ರಿಯೇ ಅವನಿಗೆ 16 ವರ್ಷ ಮುಗಿತಾ ಇದೆ. ಈ ಕಾಲ ಸರ್ಪದ ರೂಪದಲ್ಲಿ ಇವನನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಬರ್ತಾ ಇದ್ದಾನೆ. ನಿಶೀತೆ ಸರ್ಪರೂಪೇಣ ಕಾಲಸ್ತತ್ರ ಸಮಯವಾನ್. ತದನಂತರೇ ಭೂಷಸುತ ಜಾಗೃತ ದೈವಯೋಗತಃ. ಆ ರಾತ್ರಿ ಸರ್ಪರೂಪದಿಂದ ಬಂದು ಇವನನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಹೋಗಬೇಕು ಅಂತ ಬಂದಂತಹ ಕಾಲನನ್ನ ಇವಳು ಮಲ್ಕೊಂಡಂತಹ ಈ ಮಂಗಳಾಗೌರಿ ಸುಮ್ಮನೆ ಹೇಳ್ತಾಳೆ. ಎದ್ದು ಕೂಡಲೇ ದೂರದಲ್ಲಿ ಆ ಸರ್ಪವನ್ನು ನೋಡಿ ಬಹಳ ಭಯಗೊಂಡು ಸಾದದರ್ಶ ಮಹಾಸರ್ಪಂ ಚಕಂಪೆ ಭಯವಿಹ್ವಲ ಧೈರ್ಯಂ ಕೃತ್ವ ದದಾಬಾಲ ಪೂಜಯಾಮಾಸ ಸೌರಗಂ. ಭಯಗೊಂಡು ದೂರದಲ್ಲಿ ನಿಂತು ನೋಡ್ತಾಳೆ. ಆದರೆ ಆ ಸರ್ಪವನ್ನ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾಳೆ ಅಂತೆ. ಪೂಜೆಯನ್ನು ಮಾಡಿ ಯಯಾಚೆ ಮಂಗಳಾಗೌರ್ಯ ಕರಿಷ್ಯೆ ವ್ರತಮುತ್ತಮಂ ಜೀವಾನ್ಮೇ ಪತಿಸ್ಸರ್ವಾಚ ಚಿರಂ ಜೀವೇತಿ ತಾಕುರು. ಅವಳು ಆ ಸರ್ಪಕ್ಕೆ ಬೇಕಾದಂತಹ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಹಾಲನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊತಾಳೆ. ಸ್ವಾಮಿ, ನಾನು ಮಾಡಿದಂತಹ ಈ ವ್ರತದಿಂದ ನನ್ನ ಗಂಡ ಚಿರಾಯುಷಿ ಆಗಬೇಕು, ಹಾಗೆ ನಮ್ಮನ್ನು ಕರುಣಿಸಿರಿ. ನಾನು ಈ ವ್ರತವನ್ನು ನನ್ನ ಜೀವನ ಉದ್ದಕ್ಕೂ ಕೂಡ ಮಾಡ್ತಾ ಹೋಗ್ತೇನೆ. ಕರಿಷ್ಯೆ ವ್ರತಮುತ್ತಮಂ, ನಾನು ಇದನ್ನು ಮಾಡ್ತಾನೇ ಇರ್ತೇನೆ. ಆದ್ದರಿಂದ ಈ ವ್ರತದ ಪ್ರಭಾವದಿಂದ ನನ್ನ ಗಂಡನನ್ನು ಚಿರಾಯುಷಿಯಾಗಿ ಮಾಡಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾಳೆ. ಪ್ರಾರ್ಥನೆ ಮಾಡಿದ ಕೊಳ್ಳೇನೆ ಆ ಸರ್ಪವು ಅಲ್ಲಿದ್ದಂತಹ ಒಂದು ಕಮಾಂಡನಲ್ಲಿ ಹೋಗಿ ಕುಳಿತುಕೊಂಡ್ಬಿಡುತ್ತೆ. ಇವಳು ಕೂಡ ಕಂಚುಕ್ಯ ಸ್ವೇಯ ಸಾತು ಚಕ್ರೇ ತನ್ಮುಖ ಬಂಧನಂ. ಆ ಯಾವ ಕಮಂಡಲವನ್ನು ತನ್ನ ಕುಬುಸದಿಂದ ಮುಚ್ಚಿಬಿಡ್ತಾಳೆ. ಮುಚ್ಚಿದ ಕೂಡಲೇ ಈ ಕಡೆ ಇದ್ದಂತಹ ಚಿರಾಯು ಸೊಕಾಶ ಹೇಳ್ತಾನೆ, ನನಗೆ ಹಸಿವೆ ಆಗಿದೆ, ಏನಾದರೂ ಒಂದು ಬೇಕು ಅಂತ ಕೇಳ್ತಾನೆ. ಅವನಿಗೆ ಇದೆಲ್ಲವೂ ಕೂಡ ಗೊತ್ತೇ ಇರೋದಿಲ್ಲ. ಆದರೂ ಕೂಡ ಕೇಳ್ತಾನೆ. ಕೇಳಿದುಕೊಳ್ಳೇನೆ ಬಹಳ ಸಂತೋಷವಾಗಿ ಇವಳು ಕೂಡ ತನ್ನ ತಾಯಿ ಹತ್ರ ಹೋಗಿ ಕೇಳ್ತಾಳೆ. ಮಾತುಸ್ಸಕಾಶಂ ಗತ್ವಾತು ಆನಯಾಮಾಸ ಪಾಯಸಂ. ಪಾಯಸವನ್ನ ಮತ್ತು ಲಡ್ಡು ಕಾದಿಚ ತದ್ದತ್ತಂ. ಪಾಯಸ, ಹಾಲು ಮತ್ತು ಲಡ್ಡುವನ್ನು ತೆಗೆದುಕೊಂಡು ಬಂದು ಕೊಡ್ತಾಳೆ. ಕೊಂಡುಕೊಳ್ಳೇನೆ ಅವನೆಲ್ಲವನ್ನು ಕೂಡ ತಿಂದು ಕೈ ತೊಳ್ಕೊತಾನೆ. ಕೈ ತೊಳ್ಕೋಬೇಕಾದ್ರೆ ಹಸ್ತಕ್ಷಾರಣ ಕಾಲೇತು ತದ್ಹಸ್ತಾತ್ ಮುದ್ರಿಕಾಪತತ. ಕೈ ತೊಳ್ಕೋಬೇಕಾದ್ರೆ ಅವನ ಕೈಯಿಂದ ಆ ರಾಜಮುದ್ರೆ ಎನ್ನುವುದು ತೆಳಗೆ ಬಿದ್ಬಿಡತ್ತೆ. ಇವನಿಗೆ ಅದು ಗೊತ್ತೇ ಇರುವುದಿಲ್ಲ. ಕೈ ತೊಳ್ಕೊಂಡು ಅಲ್ಲಿಂದ ತಾಂಬೂಲಂ ಭಕ್ಷಯಿತ್ವಾತು ಪ್ರಸುಪ್ತ ಪುನರೇವ ಸಹ ತತಸ್ಸಾ ಕರಕಂ ತ್ಯಕ್ತ್ವ ಮಗಚ್ಚತು ಕೈ ತೊಳ್ಕೊಂಡು ಸ್ವಲ್ಪ ಹೊತ್ತು ಮಳ್ಕೊಂಡು ಅಲ್ಲಿಂದ ಅವನು ಉಪವನಕ್ಕೆ ಹೋಗಿಬಿಡ್ತಾನೆ. ಈ ಕಡೆ ಮಾರನೇ ದಿನ ಸುಕೇತವನ್ನು ಕರೆದುಕೊಂಡು ಮದುವೆ ಮಾಡಬೇಕಂತ ಬರ್ತಾ ಇರಬೇಕಾದ್ರೆ ಈ ಮಂಗಳಾಗೌರಿ ಹೇಳ್ತಾಳೆ, ಇವನು ನನ್ನ ಗಂಡನಲ್ಲ. ಯಾಕೆ ಅಂತಂದರೆ ನನ್ನ ಗಂಡನ ಪರಿಚಯ ನನಗೆ ಇದೆ. ನಾನು ಮದುವೆಗಿಂತ ಮೊದಲಿಗೆ ಇವನು ನೋಡಿದ್ದೇನೆ. ನನ್ನ ಗಂಡನ ಪರಿಚಯ ನನಗೆ ಆಗಿದೆ. ಮಂಗಳಾಗೌರಿರುವಾಚ, ಏನಂತಂದ್ರೆ ಮೇದತ್ತಂ ಏನ ರಾತ್ರೋಚ ನವರತ್ನಾಂಗುಲೀಯಕಂ. ನಿನ್ನೆ ರಾತ್ರಿ ನನ್ನ ಕೈಗೆ ನವರತ್ನದಿಂದ ಕೂಡಿದಂತಹ ಉಂಗುರವನ್ನ ಕೊಟ್ಟ. ಈ ಉಂಗುರವನ್ನು ತೆಗೆದು ಅವನ ಕೈಗೆ ಹಾಕಿ, ಸುಕೇತುವಿನ ಕೈಗೆ ಹಾಕಿ, ಅದು ಸೆಟ್ಟಾದರೆ ಇವನೇ ನನ್ನ ಗಂಡ ಅಂತ ಹೇಳಬಹುದು. ಆದರೆ ಇದು ಅವನ ಕೈಗೆ ಸರಿಯಾಗುವುದಿಲ್ಲ. ಅದಾದ ಮೇಲೆ ಪತ್ಯ ದತ್ತೋಸ್ತಿ ಮೇ ಹಾರೋ ರಾತ್ರೋ ತದ್ರತ್ನ ಸಂಚಯ. ಆ ಸರ್ಪವನ್ನು ತೆಗೆದುಕೊಂಡು ಹೊರಗೆ ಹಾಕಬೇಕು ಅನ್ನೋದ್ರೊಳಗೆ ಆ ಕಮಂಡಲಿನಿಂದ ಸರ್ಪವನ್ನು ಹೊರಗೆ ಹಾಕಿದರೆ ಅಲ್ಲಿದ್ದದ್ದು ಒಂದು ರತ್ನ ಖಚಿತವಾದಂತಹ ಹಾರವಾಗಿರುತ್ತೆ. ಆ ಹಾರವನ್ನು ತೆಗೆದು ಅವಳು ಕುತ್ತಿಗೆಗೆ ಹಾಕೊಂತಾಳೆ. ಇದೋ ನೋಡಿ, ಇದೇ ಹಾರವೇ ನನ್ನ ಗಂಡ ರಾತ್ರಿ ಕಾಲದಲ್ಲಿ ಕೊಟ್ಟಿದ್ದು. ಆದರೆ ಇವನು ಅದನ್ನು ಕೊಟ್ಟಿಲ್ಲ ಮತ್ತು
ಕುಂಕುಮದಿಂದ ಕೂಡಿದಂತಹ ಅವನ ಪಾದದ ಗುರುತು ನನ್ನ ತೊಡೆಯ ಮೇಲೆ ಇದೆ, ಇಲ್ಲೋ ನೋಡಿ ಅಂತ ಹೇಳುತ್ತಾಳೆ. ಆದರೆ ಇವನ ಪಾದವನ್ನು ನೋಡಿದರೆ ಆ ರೀತಿಯಾಗಿ ಅನಿಸುವುದಿಲ್ಲ. ಇಷ್ಟೆಲ್ಲ ಇರಲಿ, ರಾತ್ರಿ ಕಾಲದಲ್ಲಿ ನಾವಿಬ್ಬರೂ ಕೂಡ ಕೆಲವು ಮಾತುಗಳನ್ನು ಆಡಿದೆವು. ಆ ಮಾತುಗಳನ್ನು ಇವನು ಹೇಳಿದರೆ ಸಾಕು, ಈ ಸುಕೇತುವೆ ನನ್ನ ಗಂಡ ಅಂತೇಳಿ ನಾನು ಹೇಳ್ತೇನೆ ಅಂತ ಹೇಳಿದರೆ, ಸುಕೇತುವು ಕೂಡ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏಕಸ್ಯಾಪಿ ನ ಯೋಗೋ ಭೂತ್ ಸದಾ ಸರ್ವೈ ನಿಷೇಧಿತ. ಯಾವುದು ಕೂಡ ಸರಿಯಾಗಿ ಹೇಳಲೇ ಇಲ್ಲ ಆ ಸುಕೇತು. ಅದರಿಂದ ವರಪಕ್ಷದವರೆಲ್ಲರೂ ಕೂಡ ನಿರ್ಣಯ ಮಾಡಿಕೊಂಡು ಇವನು ಇವಳಿಗೆ ಯೋಗ್ಯನಲ್ಲ ಅಂಥೇಳಿ ನಿರ್ಣಯ ಮಾಡಿಕೊಂಡು ಆ ಸುಕೇತುವನ್ನು ಕರೆದುಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ರಾಜ ಏನು ಮಾಡ್ತಾಳೆ ಅಂತಂದರೆ, ಈ ಮಂಗಳಾಗೌರಿಯನ್ನು ಕರೆದುಕೊಂಡು ಹೋಗಿ ಒಂದು ಮಂಟಪದಲ್ಲಿ ಕುಳ್ಳಿರಿಸಿ ಒಬ್ಬ ವಸ್ತ್ರದಿಂದ ಅವಳನ್ನು ಮುಚ್ಚಿ ನಿತ್ಯವೂ ಕೂಡ ಕುಳ್ಳಿರಿಸಿ ಬಿಡ್ತಾನೆ. 1 ವರ್ಷ ಆದ ಮೇಲೆ ಈ ಚಿರಾಯು ಯಾತ್ರೆಯನ್ನು ಮುಗಿಸ್ಕೊಂಡು ಅತ್ತೆ ಮಾವೇಂದ್ರ ಮಗನ ಮನೆಗೆ ಬರ್ತಾನೆ. ಏನು ಮಾಡ್ತಾ ಇದ್ದಾಳೆ ಹೆಂಡತಿ ಅಂತ ನೋಡ್ಲಿಕ್ಕೆ ಬರ್ತಾನೆ. ನೋಡ್ಲಿಕ್ಕೆ ಬಂದಾಗ ಬಹಳ ಸಂತೋಷವಾಗತ್ತೆ. ದೂರದಿಂದ ನೋಡಿದ ಕೂಡಲೇ ಇವಳಿಗೆ ಸಂತೋಷವಾಗತ್ತೆ, ಇವನೇ ನನ್ನ ಗಂಡ ಅಂತೇಳಿ ನಿರ್ಣಯ ಮಾಡ್ಕೊತಾಳೆ. ನಿರ್ಣಯ ಮಾಡಿದರೂ ಕೂಡ ರಾಜನಿಗೆ ಸಂದೇಹ. ಅವತ್ತು ರಾತ್ರಿ ಇಬ್ಬರು ಕೂಡ ಏನೇನು ಮಾಡಿದಿರಿ, ಏನೇನು ಮಾತಾಡಿದಿರಿ ಅಂತ ಕೇಳಿದಾಗ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳ್ತಾನೆ. ಅವನಿಗೆ ರಾಜನಿಗೆ ಬಹಳ ಸಂತೋಷವಾಗತ್ತೆ. ಇವನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡ್ತಾಳೆ. ಅನೇಕ ಮುತ್ತು ರತ್ನಗಳು, ಗಜ ತುರಗಾದಿಗಳನ್ನು ಕೊಟ್ಟು ತನ್ನ ಊರಿಗೆ ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟ ಮೇಲೆ ದೂತ ಹೇಳ್ತಾನೆ, ನಿಮ್ಮ ಮಗ ಬರ್ತಾ ಇದ್ದಾನೆ ಅಂಥೇಳಿ ರಾಣಿ ಹತ್ರ ಬಂದು ಹೇಳ್ತಾನೆ. ಯಶಸ್ವಿನಿ ರಾಣಿಯಾದರೂ ಕೂಡ ನಮ್ಮ ಮಗ ಸತ್ತೋಗಿರಬೇಕು, 16 ವರ್ಷ ತುಂಬಿ ಹೋಗಿದೆ ಅಂಥೇಳಿ ಅವಳಿಗೆ ಸಂದೇಹ. ಆದರೂ ಕೂಡ ಒಬ್ಬೊಂದು ಕುತೂಹಲ. ದೂರದಿಂದ ತನ್ನ ಮಗ ಬಂದನ್ನು ನೋಡಿ ಬಹಳ ಸಂತೋಷವಾಗಿ ಓಡಿ ಹೋಗಿ ತನ್ನ ಮಗನನ್ನು ಅಪ್ಪಿಕೊಳ್ತಾಳೆ. ಹತ್ತಿರದಂತಹ ಮಂಗಳಾಗೌರಿಯನ್ನು ಕರೆದುಕೊಂಡು ಬಂದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿ ಏನೇನು ಆಯಿತು ಅಂತ ಕೇಳಿದಾಗ ಎಲ್ಲ ವೃತ್ತಾಂತವನ್ನು ಕೂಡ ಅವಳು ಹೇಳುತ್ತಾಳೆ. ಹೇಳಿದುಕೊಳ್ಳೇನು ಬಹಳ ಸಂತೋಷವಾಗತ್ತೆ. ಸ್ನಾಶಾಪಿ ಮಂಗಳಾಗೌರಿಯ ವ್ರತಮಾಹಾತ್ಮ್ಯಮುತ್ತಮಂ ಕಥಯಾಮಾಸ ತತ್ಸರ್ವಂ ಯಥಾವೃತ್ತಂ ಮಹಾಮುನೆ. ತಾನು ಮಾಡಿದಂತಹ ವ್ರತದ ಆಚರಣೆಯನ್ನು ರಾಣಿಗೆ ಹೇಳ್ತಾಳೆ. ರಾಣಿಯು ಕೂಡ ಸಂತೋಷದಿಂದ ಇತ್ಯೇತತ್ ಕಥಿತಂ ತುಭ್ಯಂ ಮಂಗಳಾಗೌರಿಕಾವ್ರತಂ ಏತತ್ ಶೃಣುಯಾತ್ ಕಶ್ಚಿತ್ ಯಶ್ಚಾಪಿ ಪರಿಕೀರ್ತಯೇತ ಮನೋರಥಸ್ತತಃ ಸಸ್ಯ ಸರ್ವೇ ಸಿದ್ಧ್ಯಂತೆ ತಸ್ತ್ರ ನಾಸ್ತಿ ಅತ್ರ ಸಂಶಯ. ಯಾರು ಇದನ್ನು ಹೇಳ್ತಾರೋ, ಯಾರು ಇದನ್ನು ಕೇಳ್ತಾರೋ, ವ್ರತದ ಮಹಿಮೆಯನ್ನು ಹೇಳ್ತಾರೋ ಕೇಳ್ತಾರೋ ಅವರ ಸಕಲ ಅವಿಷ್ಟೆಗಳೂ ಕೂಡ ಪೂರ್ಣವಾಗುತ್ತದೆ. ಅದರಿಂದ ಇದನ್ನೆಲ್ಲರೂ ಕೂಡ ಎಲ್ಲ ಹೆಣ್ಣು ಮಕ್ಕಳು ಕೂಡ ಕ್ರಮಬದ್ಧವಾಗಿ ಆಚರಣೆಯನ್ನು ಮಾಡಬೇಕು ಅಂತ ರುದ್ರದೇವರು ಹೇಳ್ತಾರೆ ಸನತ್ಕುಮಾರರಿಗೆ ಅಂಥೇಳಿ ಈ ವ್ರತದನ್ನ ಮಹಿಮೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಇದು ಶ್ರಾವಣ ಮಾಸ ಮಹಾತ್ಮ್ಯದಲ್ಲಿ ಸ್ಕಂದ ಪುರಾಣದಲ್ಲಿ ಈಶ್ವರ ಸನತ್ಕುರ ಸಂವಾದದಲ್ಲಿ ಶ್ರಾವಣ ಮಾಸ ಮಹಾತ್ಮ್ಯ ವ್ರತ ಮಂಗಳಾಗೌರಿ ವ್ರತ ಕಥಂ ನಾಮ 7ಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು.